ಓಂ ಶಾಂತಿ. ಸಾಕಾರ ಮುರಳಿ. ಇಂದಿನ ಡೇಟು 8/2/25. मीठे बच्चे, तुम खुदाई खिदमतगार सच्ची सैल्वेशन आर्मी हो. तुम्हें सबको ಶಾಂತಿ की सैल्वेशन देनी है. ತಂದೆ ತಿಳಿಸಿದರೆ, ಮಧುರಾದ ಮಕ್ಕಳೇ, ತಾವು ಭಗವಂತನ ಸತ್ಯವಾದ ಸೇವಕರು, ಸಹಯೋಗದ ಆರ್ಮಿ ಆಗಿದ್ದೀರ. ತಮಗೆ ಎಲ್ಲರಿಗೂ ಶಾಂತಿಯ ಸಹಯೋಗವನ್ನು ನೀಡಬೇಕಾಗಿದೆ. ಇಂದಿನ ಪ್ರಶ್ನೆ, तुम बच्चों से जब कोई शांति की सैल्वेशन मांगते तो उन्हें क्या समझाना चाहिए? ತಮ್ಮ ಮಕ್ಕಳಿಂದ ಯಾರಾದರೂ ಶಾಂತಿಯ ಸಹಯೋಗವನ್ನು ಬೇಡಿದಾಗ ತಾವು ಏನು ತಿಳಿಸಬೇಕಾಗಿದೆ? ಉತ್ತರ, उन्हें बोलो बाबा कहते क्या अभी यहाँ ही तुमको शांति चाहिए, ये कोई ಶಾಂತಿಧಾಮ್ नहीं. ಅವರಿಗೆ ತಿಳಿಸಿ, ತಂದೆ ತಿಳಿಸ್ತಿದರೆ, ನಿಮಗೆ ಇಲ್ಲೇ ಶಾಂತಿ ಅವಶ್ಯಕತೆ ಇದೆಯಾ? ಇದೇನು ಶಾಂತಿಧಾಮ ಅಲ್ಲ. शांति तो शांतिधाम में ही हो सकती जिसको मूल वतन कहा जाता. आत्मा को जब शरीर नहीं तब शांत है. ಶಾಂತಿ ಅಂತೂ ಶಾಂತಿಧಾಮದಲ್ಲಿ ಇರಕ್ಕೆ ಸಾಧ್ಯ. ಅದನ್ನೇ ಮೂಲವತನ ಅಂತೆ. ಆತ್ಮ ಯಾವಾಗ ಶರೀರದಲ್ಲಿ ಇರೋದಿಲ್ಲ ಆಗ ಶಾಂತವಾಗಿ ಇರುತ್ತೆ. सत्युग में पवित्रता सुख शांति सब है. बाबा ही आकर ये वर्षा देते, तुम बाबा को याद करो. ಸತ್ಯುಗದಲ್ಲಿ ಪವಿತ್ರತೆ, ಸುಖ, ಶಾಂತಿ ಎಲ್ಲನೂ ಇದೆ. ಬಾಬಾನೇ ಬಂದು ಈ ಆಸ್ತಿಯನ್ನ ಕೊಡ್ತಾರೆ. ನೀವು ತಂದೆಯನ್ನ ನೆನಪು ಮಾಡಿ. शांति. रूहानी बाप बैठ रूहानी बच्चों को समझाते, सब मनुष्य मात्र ये जानते हैं कि मेरे अंदर आत्मा है. ಆತ್ಮಿಕ ತಂದೆ ಕುತ್ಕೊಂಡು ಆತ್ಮೀಯ ಮಕ್ಕಳಿಗೆ ತಿಳಿಸ್ತಾರೆ, ಎಲ್ಲಾ ಮನುಷ್ಯ ಮಾತ್ರರಿಗೆ ಅರಿವಿದೆ, ನನ್ನ ಆಂತರ್ಯದಲ್ಲಿ ಆತ್ಮ ಇದೆ. जीव आत्मा कहते हैं पहले हम आत्मा है, पीछे शरीर मिलता. कोई ने भी अपने आत्मा को देखा नहीं. ಜೀವ ಆತ್ಮ ಅಂತಿರ್ತಾರೆ. ಮೊಟ್ಟ ಮೊದಲು ನಾನು ಆತ್ಮ, ನಂತರ ದೇಹ ಸಿಗತ್ತೆ. ಯಾರು ತಮ್ಮ ಆತ್ಮವನ್ನ ಇಲ್ಲಿವರೆಗೂ ನೋಡಿ ಇಲ್ಲ. सिर इतना समझते कि आत्मा है, जैसे आत्मा को जानते देखा नहीं, वैसे परम पिता परमात्मा के लिए कहते हैं परम आत्मा यानी परमात्मा, परंतु उनको देखा नहीं है. ಯಾವ ರೀತಿ ಆತ್ಮವನ್ನ ತಿಳ್ಕೊಂಡಿದ್ದಾರೆ ನೋಡಿಲ್ಲ, ಅದೇ ರೀತಿ ಪರಂ ಪಿತಾ ಪರಮಾತ್ಮನಿಗೋಸ್ಕರ ತಿಳಿಸಲಾಗತ್ತೆ. ಪರಮ ಆತ್ಮ ಅಂದ್ರೆ ಪರಮಾತ್ಮ, ಅವರನ್ನು ಸಹ ನೋಡಕ್ಕಾಗಲ್ಲ. ना अपने को ना बाबा को देखा, कहते कि आत्मा एक शरीर छोड़ दूसरा लेती, परंतु यथार्थ ರೀತಿ नहीं जाती. ತನ್ನನ್ನಾಗ್ಲಿ ತಂದೆಯನ್ನ ನೋಡಕ್ಕೆ ಸಾಧ್ಯ ಇಲ್ಲ ಅಂತಾರಲ್ಲ, ಆತ್ಮ ಒಂದು ದೇಹವನ್ನ ಬಿಟ್ಟು ಮತ್ತೊಂದು ಪಡೆಯುತ್ತೆ. ಆದರೆ ಯಥಾರ್ಥವಾಗಿ ಅರಿವಿಲ್ಲ. 84 लाख लोनिया भी कह देते, वास्तव में 84 जन्म है, परंतु ये नहीं जानते कौन सी आत्माएं कितना जन्म लेती. 84 ಲಕ್ಷ ಲೋನಿಗಳು ಅಂತಾರೆ. ವಾಸ್ತವದಲ್ಲಿ 84 ಜನ್ಮಗಳಾಗಿವೆ. ಆದರೆ ಇದು ಸಹ ಅರಿವಿಲ್ಲ, ಯಾವ ಆತ್ಮಗಳು ಎಷ್ಟು ಜನ್ಮವನ್ನ ಪಡೀತವೆ. ಆತ್ಮ बाबा को पुकारती है, परंतु ना देखा है ना यथार्थ रीति जानती है. पहले तो आत्मा को यथार्थ ರೀತಿ ಜಾನೆ, ತಬ್ ಬಾಬಾ ಕೋ ಜಾನೆ. ಆತ್ಮ ತಂದೆಯನ್ನ ಕರಿತಾ ಇರುತ್ತೆ, ಆದ್ರೆ ನೋಡಿಲ್ಲ, ಯಥಾರ್ಥವಾದ ಅರಿವಿಲ್ಲ. ಮೊಟ್ಟ ಮೊದಲು ತನ್ನನ್ನ ಅರಿತಾಗ ತಂದೆಯನ್ನು ಸಹ ಅರ್ಥ ಮಾಡ್ಕೋಬಹುದಲ್ಲ. अपने को ही नहीं जानते तो समझाए कौन, इसको कहा जाता सेल्फ रियलाइजेशन करना. ತನ್ನನ್ನೇ ತಾನು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಮತ್ತೆ ಯಾರು ತಿಳಿಸಕ್ ಸಾಧ್ಯ? ಇದಕ್ಕೆ ತಿಳಿಸಲಾಗತ್ತೆ ಸ್ವಯಂ ಅನುಭೂತಿ. सो बाबा बिगर तो कोई करा ना सके, आत्मा क्या है, कैसे है, कहां से आत्मा आती, कैसे जन्म लेती, कैसी इतनी छोटी आत्मा में 84 जन्म का पाठ भरा है, ये कोई भी नहीं जानता. ತಂದೆ ಬಿಟ್ಟು ಮತ್ತೆ ಯಾರು ಸಹ ಈ ಅನುಭೂತಿಯನ್ನು ಮಾಡಿಸಕ್ಕೆ ಸಾಧ್ಯ ಇಲ್ಲ. ಆತ್ಮ ಅಂದರೆ ಏನು?
ಯಾವ ರೀತಿ ಇದೆ, ಎಲ್ಲಿಂದ ಆತ್ಮ ಬರುತ್ತೆ, ಯಾವ ರೀತಿ ಜನ್ಮವನ್ನ ಪಡೆಯುತ್ತೆ, ಯಾವ ರೀತಿ ಇಷ್ಟು ಸಣ್ಣದಾದ ಆತ್ಮದಲ್ಲಿ 84 ಜನ್ಮದ ಪಾತ್ರ ಅಡಗಿದೆ, ಯಾರಿಗೂ ಗೊತ್ತಿಲ್ಲ. अपने को नहीं जानते तो बाबा को नहीं जानते. ये लक्ष्मी नारायण भी ಮನುಷ್ಯ का ಮರ್ತಬಾ ಹೈನ. ತನ್ನ ಬಗ್ಗೆ ತನಗೆ ಗೊತ್ತಿಲ್ಲ ಅಂದ್ರೆ ತಂದೆಯ ಬಗ್ಗೆನೂ ಗೊತ್ತಿರಲ್ವಲ್ಲ. ಈ ಲಕ್ಷ್ಮೀ ನಾರಾಯಣ ಮಾನವನ ಪದವಿ ಯಾವ ರೀತಿ ಪಡೆದ್ರು? इनों का मर्तबा कैसे पाया ये कोई नहीं जानते. जानते तो मनुष्य को ही चाहिए. ಇವರು ಯಾವ ರೀತಿ ಪದವಿಯನ್ನ ಪಡೆದ್ರು ಯಾರಿಗೂ ಗೊತ್ತಿಲ್ಲ. ಗೊತ್ತು ಮಾಡ್ಕೊಬೇಕಾಗಿರೋದು ಮಾನವನೇ ಅಲ್ವಾ. कहते हैं ये वैकुंठ के मालिक थे परंतु इन्हों को ये मालिक बना लिया कैसे, फिर कहाँ गए कुछ भी नहीं जानते. ಅಂತಿರ್ತಾರೆ ಈ ವೈಕುಂಠದ ಮಾಲೀಕರಾಗಿದ್ರು ಅಂತ. ಈ ಮಾಲೀಕತ್ವವನ್ನ ಯಾವ ರೀತಿ ಪಡ್ಕೊಂಡ್ರು, ಎಲ್ಲೋದ್ರು, ಯಾರಿಗೂ ಗೊತ್ತಿಲ್ಲ. अब तुम तो सब कुछ जानते हो, आगे कुछ भी नहीं जानते थे ना. ಈಗಂತೂ ತಮಗೆಲ್ಲ ಅರಿವಾಗಿದೆ, ಮೊದಲು ಏನು ಗೊತ್ತಿರ್ಲಿಲ್ವಲ್ಲ. जैसे बच्चा पहले जानता है क्या कि बैरिस्टर क्या होता, पढ़ते पढ़ते बैरिस्टर बन जाते. ಯಾವ ರೀತಿ ಮಗುಗೆ ಮೊದಲು ಏನು ಗೊತ್ತಿರುತ್ತೆ, ಲಾಯರ್ ಅಂದ್ರೆ ಏನು, ಓದ್ತಾ ಓದ್ತಾ ಲಾಯರೇ ಆಗ್ಬಿಡ್ತಾನಲ್ಲ. तो ये लक्ष्मी नारायण में पढ़ाई से बने बैरिस्टर डॉक्टरी आदि सबकी किताब होते. ಈ ಲಕ್ಷ್ಮೀ ನಾರಾಯಣನು ಸಹ ಪದವಿಯಿಂದ ತಯಾರಾದ್ರು. ಲಾಯರು, ಡಾಕ್ಟರು ಇವೆಲ್ಲ ಪುಸ್ತಕದಿಂದನೇ ಆಗ್ತಾರೆ. इतना किताब फिर से है गीता, ये भी किसने सुनाई, राजयोग किसने सिखाई. ಅದರ ಒಂದು ಪುಸ್ತಕ ಮತ್ತೆ ಗೀತೆಯಾಗಿದೆ. ಇದನ್ನ ಯಾರು ತಿಳಿಸಿದ್ರು, ರಾಜಯೋಗ ಯಾರು ಕಳಿಸ್ಕೊಟ್ರು, ಯಾರಿಗೂ ಗೊತ್ತಿಲ್ಲ. उसमें नाम बदल दिया, शिव जयंती भी मनाते, वही आकर तुमको श्री कृष्ण का मालिक बना. ಅದರಲ್ಲಿ ಹೆಸರನ್ನು ಪರಿವರ್ತನೆ ಮಾಡಿ ಶಿವ ಜಯಂತಿಯನ್ನ ಆಚರಣೆ ಮಾಡ್ತಾರೆ. ಅವರೇ ಬಂದು ನಿಮಗೆ ಕೃಷ್ಣಪುರಿಯ ಮಾಲೀಕನಾಗಿ ಮಾಡ್ತಾರೆ. श्री कृष्ण स्वर्ग का मालिक था ना, परंतु स्वर्ग को भी जानते नहीं. नहीं तो क्यों कहते कि श्री कृष्ण ने द्वापर में गीता सुनाई. ಶ್ರೀಕೃಷ್ಣ ಸ್ವರ್ಗದ ಮಾಲೀಕರಾಗಿದ್ರಲ್ಲ, ಆದರೆ ಸ್ವರ್ಗದ ಬಗ್ಗೆನೂ ಅರಿವಿಲ್ಲ. ಇಲ್ಲ ಅಂದರೆ ಯಾಕೆ ಶ್ರೀಕೃಷ್ಣನನ್ನ ದ್ವಾಪರದಲ್ಲಿ ಗೀತೆಯನ್ನ ತಿಳಿಸಿದ್ರು ಅಂತ ತಿಳಿಸ್ಬಿಟ್ಟಿದ್ದಾರೆ. श्री कृष्ण को द्वापर में ले गए, लक्ष्मी नारायण को सतयुग में, राम को त्रेता में. उपद्रव लक्ष्मी नारायण के राज्य में नहीं दिखा. ಶ್ರೀಕೃಷ್ಣನನ್ನ ದ್ವಾಪರದಲ್ಲಿ ತಗೊಂಡೋಗಿದರೆ, ಲಕ್ಷ್ಮೀ ನಾರಾಯಣನನ್ನ ಸತ್ಯುಗದಲ್ಲಿ, ರಾಮನನ್ನ ತ್ರೇತಾದಲ್ಲಿ. ಉಪದ್ರವಗಳು ಲಕ್ಷ್ಮೀ ನಾರಾಯಣನ ರಾಜ್ಯದಲ್ಲಿ ಇರೋದಿಲ್ಲ. श्री कृष्ण के राज्य में कंस, राम के राज्य में रावण आदि दिखाए. ये किसको पता नहीं, राधा कृष्ण ही लक्ष्मी नारायण बन. ಶ್ರೀಕೃಷ್ಣನ ರಾಜ್ಯದಲ್ಲಿ ಕಂಸ, ರಾಮನ ರಾಜ್ಯದಲ್ಲಿ ರಾವಣ ತೋರಿಸ್ಬಿಟ್ಟಿದ್ದಾರೆ. ಇದು ಯಾರಿಗೂ ಗೊತ್ತಿಲ್ಲ. ರಾಧಾ ಕೃಷ್ಣರೇ ಲಕ್ಷ್ಮೀ ನಾರಾಯಣರಾಗ್ತಾರೆ. बिल्कुल ही अज्ञान अंधेरा है, अज्ञान को अंधेरा कहा जाता. ಬಿಲ್ಕುಲ್ ಅಜ್ಞಾನದ ಅಂಧಕಾರ ಇದೆ, ಅಜ್ಞಾನಕ್ಕೆ ಅಂಧಕಾರ ಅಂತೀವಿ. ज्ञान को रोशनी कहा जाता. अब सोच रहा करने वाला कौन, वो है बाबा. ಜ್ಞಾನದ ಬೆಳಕು ಅಂತ ಹೇಳಾಗುತ್ತೆ. ಈಗ ಬೆಳಕು ಮಾಡೋರು ಯಾರು, ಅವರೇ ತಂದೆ ಅಲ್ವಾ. ज्ञान को दिन, भक्ति को रात कहा जाता है. अभी तुम समझते हो ये भक्ति मार्ग जन्म जन्मांतर चलता आया, सीढ़ी उतरते आए. ಜ್ಞಾನಕ್ಕೆ ಬೆಳಕು, ಭಕ್ತಿಗೆ ರಾತ್ರಿ ಅಂತೆ. ಈಗ ತಮಗೆ ಗೊತ್ತಾಗಿದೆ, ಭಕ್ತಿ ಮಾರ್ಗ ಜನ್ಮ ಜನ್ಮಾಂತರ ನಡೀತಾ ಬಂತು, ಮೆಟ್ಲು ಇಳಿತಾ ಬಂದ್ವಿ. कला कम होती जाती, मकान नया बनता, फिर दिन प्रतिदिन आयु कम होती जाती. 4 में 3 भाग पुराना हुआ तो उसको पुराना ही कहेंगे ना. ಕಲೆಗಳು ಕಡಿಮೆ ಆಗ್ತಾ ಹೋಗುತ್ತೆ, ಮನೆ ಹೊಸದು ಮಾಡಿದಾಗ ಚೆನ್ನಾಗಿರುತ್ತೆ,
ನಂತರ ದಿನ ಪ್ರತಿದಿನ ಆಯುಷ್ಯು ಕಡಿಮೆ ಆಗ್ತಾ ಹೋಗುತ್ತೆ. 4 ಭಾಗದಲ್ಲಿ 3 ಭಾಗ ಹಳೆಯದಾದರೂ ಅದನ್ನ ಹಳೆಯದೇ ಅಂತೀವಲ್ಲ. बच्चों को पहले तो ये निश्चय चाहिए ये सर्व का बाप है जो ये सर्व की सद्गति करते सर्व के लिए पढ़ाई भी पढ़ाते. ಮಕ್ಕಳಿಗೆ ಮೊಟ್ಟ ಮೊದಲು ಈ ನಿಶ್ಚಯ ಅವಶ್ಯಕತೆ ಇದೆ. ಇವರು ಸರ್ವರ ತಂದೆಯಾಗಿದ್ದಾರೆ, ಸರ್ವರ ಸದ್ಗತಿಯನ್ನ ಮಾಡ್ತಾರೆ, ಸರ್ವರಿಗೋಸ್ಕರ ವಿದ್ಯೆಯನ್ನ ಓದಿಸ್ತಾ ಇದ್ದಾರೆ. ಸರ್ವಕ್ಕೂ ಮುಕ್ತಿ ಧಾಮ್ ಮೇ ಲೇ ಜಾತೆ ತುಮಾರೆ ಪಾಸ್ ಏಮ್ ಆಬ್ಜೆಕ್ಟ್ ಹೈ ನಾ. ಸರ್ವರನ್ನು ಮುಕ್ತಿಧಾಮದ ಕಡೆಗೆ ಕರ್ಕೊಂಡು ಹೋಗ್ತಾರೆ. ನಿಮ್ಮ ಹತ್ರ ಅಂತೂ ಲಕ್ಷ್ಯ ಇದೆ ಅಲ್ಲ. तुम ये पढ़ाई पढ़कर जाए अपनी गद्दी पर बैठेंगे बाकी सबको मुक्तिधाम में ले जाए. ತಾವು ವಿದ್ಯೆಯನ್ನ ಓದಿ ತಮ್ಮ ಗದ್ದಿಯ ಮೇಲೆ ಕುತ್ಕೊಂತೀರ, ಬಾಕಿ ಎಲ್ಲರೂ ಮುಕ್ತಿಧಾಮದಲ್ಲೂ ಹೋಗ್ತಾರೆ. चक्र पर जब समझाते हो तो उसमें दिखाते हो कि सत्युग में ये अनेक धर्म है ही नहीं. उस समय वो आत्माएं निराकारी दुनिया में रहती हैं. ಚಕ್ರದ ಬಗ್ಗೆ ತಿಳಿಸುವಾಗ ಇದನ್ನು ತಿಳಿಸ್ತೀರಾ, ಸತ್ಯುಗದಲ್ಲಿ ಅನೇಕ ಧರ್ಮಗಳು ಇರೋದಿಲ್ಲ. ಆ ಸಮಯದಲ್ಲಿ ಆತ್ಮಗಳೆಲ್ಲ ನಿರಾಕಾರಿ ಪ್ರಪಂಚದಲ್ಲಿ ಇರ್ತವೆ. ये तो तुम जानते हो कि ये आकाश पोलार है, वायु को वायु कहेंगे, आकाश को आकाश कहेंगे, ऐसे नहीं सब परमात्मा है. ಇದಂತೂ ಗೊತ್ತಾಗಿದೆ, ಈ ಆಕಾಶ ಅಂತೂ ಪೋಲಾರ್ ಆಗಿದೆ. ಗಾಳಿಗೆ ಗಾಳಿ ಅಂತ ಹೇಳಬೇಕಾಗುತ್ತೆ, ಆಕಾಶಕ್ಕೆ ಆಕಾಶ. ಆ ರೀತಿ ಎಲ್ಲನೂ ಪರಮಾತ್ಮ. ಮನುಷ್ಯ ಸಮझते वायु में भी भगवान आकाश में भी भगवान है. ಆ बाप बैठे सब बातें समझ. ಮನುಷ್ಯ ತಿಳ್ಕೊಂತಾರೆ ಗಾಳಿಯಲ್ಲೂ ಭಗವಂತ ಇದ್ದಾನೆ, ಆಕಾಶದಲ್ಲೂ ಭಗವಂತ ಇದ್ದಾನೆ ಅಂತ. ಈಗ ತಂದೆ ಕುತ್ಕೊಂಡು ಎಲ್ಲಾ ಮಾತುಗಳನ್ನ ತಿಳಿಸ್ತಾ ಇದ್ದಾರೆ. बाबा के पास जन्म तो लिया, फिर पढ़ाते कौन? बाबा ही रूहानी टीचर बन पढ़ाते. ತಂದೆ ಹತ್ರ ಜನ್ಮವನ್ನ ಪಡೆದಿದ್ದೀರಾ, ಮತ್ತೆ ಓದಿಸೋರು ಯಾರು? ತಂದೆನೇ ಆತ್ಮಿಕ ಟೀಚರ್ ಆಗಿ ಓದಿಸ್ತಾರೆ. अच्छा पढ़कर पूरा करेंगे तो फिर साथ ले जाएंगे, फिर तुम आएंगे पाठ बजाने. सत्युग में पहले पहले तुम ही आए थे. ಒಳ್ಳೆಯದು, ವಿದ್ಯೆಯನ್ನ ಪೂರ್ತಿ ಮಾಡಿ ನಿಮ್ಮನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ, ಮತ್ತೆ ತಾವೇ ಪಾತ್ರವನ್ನ ಅಭಿನಯ ಮಾಡಕ್ಕೆ ಬರ್ತೀರ. ಸತ್ಯುಗದಲ್ಲಿ ಮೊಟ್ಟ ಮೊದಲು ನೀವೇ ಇದ್ರಲ್ಲ. आप फिर सब जन्मों के अंत में आकर पहुंचे हो, फिर पहले आएंगे. आप बाबा कहते दौड़ी लगाओ. ಈಗಂತೂ ಎಷ್ಟೋ ಜನ್ಮಗಳ ಅಂತ್ಯದಲ್ಲಿ ಬಂದು ತಲುಪಿದಿರ, ಮತ್ತೆ ಮೊದಲು ಸೇರ್ಬೇಕಲ್ಲ. ಈಗ ಬಾಬಾ ತಿಳಿಸ್ತಾರೆ, ರನ್ನಿಂಗ್ ರೇಸ್ ಮಾಡಿ. अच्छी रीति बाबा को याद करो, औरों को भी पढ़ाना, नहीं तो इतने सबको पढ़ाए कौन? ಬಾಬಾ ಕಾ ಜರೂರ್ ಮದದ್ಗಾರ್ ಬನೆಂಗೇನ. ಚೆನ್ನಾಗಿ ತಂದೆಯನ್ನ ನೆನಪು ಮಾಡಿ, ಇತರರಿಗೂ ಓದಿಸಿ. ಇಲ್ಲ ಅಂದ್ರೆ ಇಷ್ಟೊಂದು ಜನಕ್ಕೆ ಯಾರು ಓದಿಸ್ತಾರೆ? ಬಾಬೂರು ಖಂಡಿತವಾಗಿ ಸಹಯೋಗವನ್ನ ನೀಡ್ತಾರಲ್ಲ. खुदाई खिदमतगार भी नाम है ना, अंग्रेजी में कहते साल्वेशन आर्मी. ಭಗವಂತನ ಸೇವಕರು ಅಂತ ಹೆಸರಿದೆ ಅಲ್ಲ, ಇಂಗ್ಲಿಷಲ್ಲಿ ಅದನ್ನ ಸ್ಯಾಲ್ವೇಷನ್ ಆರ್ಮಿ ಅಂತಾರೆ. कौन सी सैल्वेशन चाहिए? सब कहते शांति की सैल्वेशन चाहिए. ಯಾವ ಒಂದು ಸಹಯೋಗ ಅವಶ್ಯಕತೆ ಇದೆ? ಎಲ್ಲರೂ ಅಂತಿರ್ತಾರೆ ಶಾಂತಿಯ ಸಹಯೋಗ ಅವಶ್ಯಕತೆ ಇದೆ. बाकी वो कोई शांति की सैल्वेशन थोड़े ही देते. जो शांति की सैल्वेशन मांगते उन्हें बोलो, बाबा कहते क्या अभी यहाँ ही तुमको शांति चाहिए? ಬಾಕಿ ಶಾಂತಿಯ ಸಹಯೋಗ ನೀಡಲಾಗುತ್ತಾ? ಯಾರು ಶಾಂತಿಯ ಸಹಯೋಗವನ್ನ ಬೇಡ್ತಾರೆ ಅವರಿಗೆ ತಿಳಿಸಿ, ತಂದೆ ಕೇಳ್ತಿದ್ದಾರೆ ನಿಮಗೆ ಇಲ್ಲಿ ಶಾಂತಿಯ ಅವಶ್ಯಕತೆ ಇದೆಯೇನು? ये कोई शांतिधाम थोड़े ही है, शांति तो शांतिधाम में ही हो सकता जिसको मूल वतन कहा जाता. ಇದಕ್ಕೆ ಶಾಂತಿಧಾಮ ಅಂತ ಹೇಳಕ್ ಸಾಧ್ಯನಾ? ಶಾಂತಿ ಅಂತೂ ಶಾಂತಿಧಾಮದಲ್ಲಿ ಇರಕ್ಕೆ ಸಾಧ್ಯ, ಅದಕ್ಕೆ ಮೂಲ ವತನ ಅಂತೀವಿ.
आत्मा को शरीर नहीं तो शांति में है, बाबा ही आकर यहाँ वर्षा देते। तुम्हारे में भी समझाने की बड़ी युक्ति है। ಆತ್ಮಕ್ಕೆ ದೇಹ ಇಲ್ಲ ಅಂದಾಗ ಅದು ಶಾಂತವಾಗಿರುತ್ತೆ. ಬಾಬುರೇ ಬಂದು ಆಸ್ತಿಯನ್ನ ನೀಡ್ತಾರೆ. ನಿಮ್ಮಲ್ಲೂ ಸಹ ತಿಳಿಸೋದಕ್ಕೆ ಬಹಳಷ್ಟು ಯುಕ್ತಿಗಳು ಅವಶ್ಯಕತೆ ಇದೆ. प्रदर्शनी में अगर हम खड़े होकर सबको सुनाए तो बहुतों की भूलें निकले, क्योंकि समझाने वाले नंबरवार होते हैं. ಪ್ರದರ್ಶನಿಯಲ್ಲಿ ನಾವು ನಿಂತು ಎಲ್ಲರಿಗೂ ತಿಳಿಸ್ತಾ ಹೋದಾಗ ಬಹಳಷ್ಟು ಜನಗಳ ತಪ್ಪುಗಳು ಹೊರಬರುತ್ತೆ. ಯಾಕೆಂದರೆ ತಿಳಿಸೋರು ಸಹ ನಂಬರ್ವಾರ್ ಇರ್ತಾರಲ್ಲ. सब एक रस होते तो ब्राह्मणी ऐसे क्यों लिखते, फलाने आकर भाषण करे, अरे तुम भी तो ब्राह्मणी हो ना. ಎಲ್ಲರೂ ಏಕರಸವಾಗಿ ತಿಳಿಸೋದಾದ್ರೆ ಅಕ್ಕಂದ್ರು ಈ ರೀತಿ ಪತ್ರ ಏನಕ್ಕೆ ಬರೀತಾರೆ, ಇವರು ಬಂದು ಭಾಷಣ ಮಾಡಲಿ, ಅರೆ ನೀವು ಸಹ ಅಕ್ಕವ್ರೇ ಅಲ್ವಾ. बाबा फलाने हमारे से होशियार है, होशियारी से ही मनुष्य दर्जा पाती, नंबरवार तो है ना. ಬಾಬಾ ಇವರು ನಮಗಿಂತ ಹುಷಾರಾಗಿದ್ದಾರೆ, ಹುಷಾರಾಗಿರೋರಿಗೆ ಮನುಷ್ಯನ ಪದವಿ ಸಿಗತ್ತಲ್ಲ, ನಂಬರ್ವಾರ್ ಅಂತೂ ಇರ್ತಾರಲ್ಲ. जब इम्तिहान के रिजल्ट निकलेंगे तो फिर तुमको आप ही साक्षात्कार होगा, फिर समझेंगे हम तो श्रीमत पर नहीं चलते. ಯಾವಾಗ ಎಕ್ಸಾಮಿನ ರಿಸಲ್ಟ್ ಹೊರ ಬರುತ್ತೆ ಆವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ, ಸಾಕ್ಷಾತ್ಕಾರ ಆಗತ್ತೆ, ತಿಳ್ಕೊಂತೀರಾ ನಾವು ಶ್ರೀಮತದಂತೆ ನಡೆದಿಲ್ಲ. बाप कहते कोई भी विकर्म मत करो, देहदारी से लगाव नहीं रखो. ಬಾಬಾ ತಿಳಿಸ್ತಾರೆ ಎಂಥದೇ ವಿಕರ್ಮವನ್ನ ಮಾಡಕ್ ಹೋಗ್ಬೇಡಿ, ದೇಹದಾರಿಯ ಜೊತೆ ಆಸಕ್ತಿಯನ್ನ ಇಡಬೇಡಿ. ये तो 5 तत्व का बना हुआ शरीर है, 5 तत्व की थोड़ी ही पूजा करनी व याद करना है. ಇದಂತೂ 5 ತತ್ವಗಳಿಂದ ತಯಾರಾದ ದೇಹ ಆಗಿದೆ. 5 ತತ್ವಗಳಿಗೆ ಪೂಜೆ ಮಾಡೋದಾಗ್ಲಿ ಅಥವಾ ನೆನಪು ಮಾಡೋದು ಅವಶ್ಯಕತೆ ಇದೆಯಾ. बल इन आंखों से देखो परंतु याद बाबा को करना, आत्मा को अब नॉलेज मिली. ಬಲೆ ಈ ನೇತ್ರಗಳಿಂದ ನೋಡಿ, ಆದರೆ ನೆನಪು ತಂದೆಯನ್ನ ಮಾಡಬೇಕು. ಆತ್ಮಕ್ಕೆ ಈಗ ಜ್ಞಾನ ಸಿಕ್ಕಿದೆ ಅಲ್ಲ. अब हमको घर जाना है, फिर वैकुंठ में आएंगे, आत्मा को समझ सकते हैं, देख नहीं सकते, वैसे ये भी समझ सकते हैं. ಈಗ ನಾವು ಮನೆಗೆ ಹೋಗ್ಬೇಕು, ನಂತರ ವೈಕುಂಠಕ್ಕೆ ಬರಬೇಕಾಗಿದೆ. ಆತ್ಮಕ್ಕೆ ತಿಳುವಳಿಕೆ ಸಿಕ್ಕಿದೆ, ನೋಡಕ್ಕಾಗಲ್ಲ, ಅದೇ ರೀತಿ ಇದು ಸಹ ಅರ್ಥ ಮಾಡ್ಕೋಬೇಕು. हाँ दिव्य दृष्टि से अपना घर व स्वर्ग देख सकते हो. बाबा कहते बच्चे मन मनाबो, मध्याजीबो, माना बाप को और विष्णुपुरी को याद करो. हाँ ದಿವ್ಯ ದೃಷ್ಟಿಯಿಂದ ನಿಮ್ಮ ಮನೆ ಸ್ವರ್ಗವನ್ನ ನೋಡಬಹುದಾಗಿದೆ. ಬಾಬಾ ತಿಳಿಸ್ತಾರೆ ಮಕ್ಕಳೇ ಮನ್ಮನಾಭವ ಮಧ್ಯಾಜೀಭವ ಅಂದರೆ ತಂದೆಯನ್ನ ವಿಷ್ಣುಪುರಿಯನ್ನ ನೆನಪು ಮಾಡಿ. तुम्हारे एम ऑब्जेक्टिव ये है, बच्चे जानते हैं हमको अभी स्वर्ग में जाना है, बाकी सबको मुक्ति में आना. ನಿಮ್ಮ ಲಕ್ಷ್ಯನೇ ಇದಾಗಿದೆ. ಮಕ್ಕಳಿಗೆ ಅರಿವಾಗಿದೆ ನಾವು ಸ್ವರ್ಗದಲ್ಲಿ ಹೋಗ್ತೀವಿ, ಬಾಕಿ ಎಲ್ಲರೂ ಮುಕ್ತಿಗೆ ಹೋಗ್ತಾರೆ. सब तो सतयुग में आ नहीं सकते, तुम्हारा है डिटीजियम, ये हो गया मनुष्य का धर्म. ಎಲ್ಲರೂ ಸತ್ಯುಗದಲ್ಲಿ ಬರಕ್ ಸಾಧ್ಯ ಇಲ್ಲ, ಇದು ದೈವತ್ವ ಆಗಿದೆ, ಮನುಷ್ಯನ ಧರ್ಮ ಅಲ್ವಾ. मूल वतन में तो मनुष्य नहीं, यहाँ है मनुष्य सृष्टि, मनुष्य ही तमो प्रधान और सिर सतो प्रधान बने. ಮೂಲ ವತನದಲ್ಲಿ ಮಾನವ ಇಲ್ಲ, ಇದು ಮಾನವನ ಸೃಷ್ಟಿ. ಮಾನವನೇ ತಮೋ ಪ್ರಧಾನ, ನಂತರ ಆತನೇ ಸತೋ ಪ್ರಧಾನ ಆಗ್ತಾನೆ. तो पहले शूद्र वर्ण में थे, अभी ब्राह्मण वर्ण में हो. ये वर्ण सिर्फ ಭಾರತವಾಸಿयों के लिए. ಮೊಟ್ಟ ಮೊದಲು ತಾವು ಶೂದ್ರ ವರ್ಣದಲ್ಲಿ ಇದ್ರಿ, ಈಗ ಬ್ರಾಹ್ಮಣ ವರ್ಣದಲ್ಲಿ ಇದ್ದೀರ. ಈ ವರ್ಣಗಳೆಲ್ಲ ಭಾರತವಾಸಿಗಳಿಗೆ ಆಗಿದೆ. और कोई भी धर्म को ऐसे नहीं कहेंगे ब्राह्मण वंशी सूर्य वंशी, इस समय सब ಶೂದ್ರ ವರ್ಣ के हैं. ಯಾವುದೇ ಧರ್ಮದಲ್ಲಿ ಈ ರೀತಿ ತಿಳಿಸೋದಿಲ್ಲ ಬ್ರಾಹ್ಮಣ ವಂಶಿ ಸೂರ್ಯವಂಶಿ ಅಂತ. ಈ ಸಮಯದಲ್ಲಿ ಎಲ್ಲರೂ ಶೂದ್ರ ವರ್ಣದವರು ಆಗಿದ್ದಾರೆ.
जड़ जड़ीभूत अवस्था को पाए हुए है तुम पुराने बने तो सारा जाड़ जड़ जड़ीभूत तमो प्रधान बने फिर सारा जाड़ तोड़े ही सतो प्रधान बन जाए. ಶೀತಲ ಅವಸ್ಥೆಯಲ್ಲಿ ತಲುಪಿದೆ. ಯಾವಾಗ ನೀವು ಹಳಬರಾಗ್ತೀರಾ ಆಗ ವೃಕ್ಷನು ತಮೋ ಪ್ರಧಾನ ಶೀತಲಾವಸ್ಥೆಯನ್ನು ತಲುಪುತ್ತೆ. ನಂತರ ಸತೋ ಪ್ರಧಾನ ಆಗಬೇಕಾಗಿದೆ. सतो प्रधान नई जाड़ में तो सिर्फ देवी देवता धर्म वाले ही हैं, फिर तुम सूर्यवंशी से चंद्रवंशी बन जाते हो. ಸತೋ ಪ್ರಧಾನ ಹೊಸ ವೃಕ್ಷದಲ್ಲಿ ತಾವು ದೇವಿ ದೇವತೆಗಳು ಮಾತ್ರ ಇರ್ತೀರ. ನಂತರ ಸೂರ್ಯವಂಶದಿಂದ ಚಂದ್ರವಂಶ ಆಗುತ್ತೆ. पुनर्जन्म तो लेते हो ना, फिर वैश्य शूद्र वंशी सब बातें है नया. ಪುನರ್ಜನ್ಮವಂತೂ ಪಡಿತೀರಲ್ಲ, ನಂತರ ವೈಶ್ಯ ಶೂದ್ರ ವಂಶ ಇವೆಲ್ಲ ಹೊಸ ಮಾತುಗಳಾಗಿದೆ. हमको पढ़ाने वाला ज्ञान का सागर है, वही पतित पावन सर्व का सद्गति दाता. बाबा कहते तुमको ज्ञान मैं देता हूं. ನಮಗೆ ಓದಿಸುವಂತವರು ಜ್ಞಾನ ಸಾಗರ, ಅವರೇ ಪತಿತ ಪಾವನ ಸರ್ವರ ಸದ್ಗತಿ ದಾತ ಆಗಿದ್ದಾರೆ. ಬಾಬಾ ತಿಳಿಸ್ತಾರೆ, ನಿಮಗೆ ನಾನು ಜ್ಞಾನವನ್ನು ನೀಡ್ತೀನಿ. तुम देवी देवता बन जाते हो, फिर ये ज्ञान रहता नहीं, ज्ञान दिया जाता अज्ञानियों. ತಾವು ದೇವಿ ದೇವತೆಗಳಾದಾಗ ಈ ಜ್ಞಾನ ಇರೋದಿಲ್ಲ, ಜ್ಞಾನವನ್ನ ನೀಡಲಾಗುತ್ತೆ ಅಜ್ಞಾನಿಗಳಿಗೆ. सभी मनुष्य अज्ञान अंधेरे में है, तुम हो सोच रहे में, इनके 84 जन्मों की कहानी तुम जानते. ಪ್ರತಿಯೊಬ್ಬ ಮಾನವ ಅಜ್ಞಾನದ ಅಂಧಕಾರದಲ್ಲಿದ್ದರೆ, ತಾವು ಈಗ ಬೆಳಕಿನಲ್ಲಿದ್ದಾರೆ. ಇದನ್ನೇ 84 ಜನ್ಮದ ಕತೆ ಅಂತ ತಾವು ತಿಳ್ಕೊಂಡಿದ್ದೀರಾ. तुम बच्चों को सारा ज्ञान है, मनुष्य तो कहते भगवान ने ये सृष्टि रची क्यों. ಈಗ ನಿಮ್ಮ ಮಕ್ಕಳಲ್ಲಿ ಇಡೀ ಜ್ಞಾನ ಇದೆ. ಮನುಷ್ಯರಂತಿರ್ತಾರೆ, ಭಗವಂತ ಈ ಸೃಷ್ಟಿಯನ್ನ ಯಾಕೆ ರಚನೆ ಮಾಡಿದ್ರು. क्या मोक्ष नहीं मिल सकता, अरे ये तो बना बनाया खेल है, अनादि ड्रामा है. ಮೋಕ್ಷ ಸಿಗೋದಿಲ್ವಾ, ಅರೆ ಇದಂತೂ ಮಾಡಿರುವಂತ ಒಂದು ಆಟ, ಅನಾದಿ ಡ್ರಾಮಾ ಅಲ್ವಾ. तुम जानते हो आत्मा एक शरीर छोड़ जाकर दूसरी लेती, इसमें चिंता करने की क्या है. ನಿಮಗೆ ಗೊತ್ತಿದೆ, ಆತ್ಮ ಒಂದು ದೇಹವನ್ನ ಬಿಟ್ಟು ಮತ್ತೊಂದು ಪಡೆಯುತ್ತೆ. ಇದರಲ್ಲಿ ಚಿಂತೆ ಮಾಡುವ ಅವಶ್ಯಕತೆ ಏನಿದೆ. आत्मा ने जाकर अपना पुराना पाठ बजाया, रोए तब जब वापस चीज मिलनी हो. ಆತ್ಮ ಹೋಗಿ ತನ್ನ ಮತ್ತೊಂದು ಪಾತ್ರವನ್ನ ಅಭಿನಯ ಮಾಡುತ್ತೆ. ವಾಪಸ್ಸು ವಸ್ತು ಸಿಗೋದಾದ್ರೆ ಹಳಬೇಕಲ್ಲ. ವಾಪಸ್ तो आती नहीं, फिर रोने से क्या फायदा, अभी तुम सबको मोह जीत बनना. ವಾಪಸ್ ಅಂತೂ ಬರೋದೇ ಇಲ್ಲ, ಮತ್ತೆ ಅಳೋದ್ರಿಂದ ಏನ್ ಲಾಭ. ಈಗಂತೂ ತಾವೆಲ್ಲ ಮೋಹಜೀತರಾಗಿದ್ದೀರಲ್ಲ. ಕಬ್ರಿಸ್ತಾನ್ से मोह क्या रखना, इसमें तो दुख ही दुख है. ಸ್ಮಶಾನದ ಜೊತೆಗೆ ಏನ್ ಮೋಹ ಇಟ್ಕೊಳ್ಳೋದು, ಇದರಲ್ಲಂತೂ ದುಃಖನೇ ದುಃಖ ಇದೆ. आज बच्चा है कल बच्चा भी ऐसा बन जाता, जो बाबा की पग उतारने में भी देरी ना करे, बाप से भी लड़ पड़ते हैं. ಇವತ್ತು ಮಗು ಈ ರೀತಿ ಇದ್ದಾರೆ, ನಾಳೆ ಅದೇ ಮಗು ತಂದೆಯ ಗೌರವವನ್ನು ತೆಗೆದುಹಾಕೋದಿಕ್ಕೆ ದೂರ ಇಲ್ಲ, ತಂದೆಯ ಜೊತೆನೂ ಜಗಳ ಮಾಡ್ತಾ ಇರ್ತಾರೆ. इसको कहा जाता निधन की दुनिया, कोई धनी धोनी है नहीं जो शिक्षा. ಇದಕ್ಕೆ ಹೇಳಲಾಗತ್ತೆ ಅನಾಥರ ಪ್ರಪಂಚ, ಯಾರು ದನಿ ಧೋನಿ ಇಲ್ಲ ಶಿಕ್ಷಣವನ್ನ ನೀಡೋದಿಕ್ಕೆ. बाप जब ऐसी हालत देखते तो धन का बनाने आते हैं, बाबा ही आकर सबको धन का बना. ತಂದೆ ಯಾವಾಗ ಇಂಥ ಪರಿಸ್ಥಿತಿಯನ್ನ ನೋಡ್ತಾರೆ, ಆಗ ತಂದೆಯ ಮಗುವಾಗಿ ಮಾಡಕ್ಕೆ ಬರ್ತಾರೆ. ಬಾಬೂರು ಬರೋದು ಎಲ್ಲರನ್ನ ಮಾಲೀಕನ ಮಗುವಾಗಿ ಮಾಡಕ್ಕೆ. धनी आकर सब झगड़े मिटा देते, सतयुग में कोई झगड़ा होता नहीं ना. ಮಾಲೀಕ ಬಂದು ಎಲ್ಲರ ಜಗಳವನ್ನ ದೂರ ಮಾಡ್ತಾರೆ. ಸತ್ಯುಗದಲ್ಲಿ ಜಗಳ ಇರೋದೇ ಇಲ್ವಲ್ಲ.
सारे दुनिया के झगड़े मिटा देते भी जय जयकार हो जाती है. ಇಡೀ ಪ್ರಪಂಚದ ಜಗಳವನ್ನ ತೊಲಗಿಸ್ತಾರೆ, ನಂತರ ಜಯ ಜಯಕಾರ ಆಗತ್ತೆ. यहाँ मेजॉरिटी माताओं की है, दासी भी इनको समझते. अतेलिया बांधते समय कहते तुम्हारा पति ही ईश्वर गुरु सब कुछ है. ಇಲ್ಲಿ ಮೆಜಾರಿಟಿ ಮಾತೇರಿದ್ದಾರೆ, ದಾಸೀರಂತ ಅವ್ರನ್ನೇ ಅನ್ಕೊಂತಾರೆ. ಕಂಕಣವನ್ನ ಕಟ್ಟುವ ಸಮಯದಲ್ಲಿ ಅಂತಾರೆ ನಿಮ್ಮ ಪತಿನೇ ಈಶ್ವರ ಗುರು ಎಲ್ಲನೂ ಅಂತ. पहले मिस्टर फिर मिसेस, अब बाबा आकर माताओं को आगे रखते हैं, तुम्हारे ऊपर कोई जीत पा ना सके. ಮೊದಲು ಮಿಸ್ಟರ್, ನಂತರ ಮಿಸಸ್. ಬಾಬಾ ಬಂದು ಮಾತೆಯರನ್ನೇ ಮುಂದೆ ಇಡ್ತಾರೆ. ನಿಮ್ಮ ಮೇಲೆ ಯಾರು ವಿಜಯವನ್ನ ಪಡೆಯಕ್ಕೆ ಸಾಧ್ಯನೇ ಇಲ್ಲ. तुमको बाबा सब कायदे सिखला रहे हैं. मोहजीत राजा की एक कथा है ना. ತಂದೆ ನಿಮಗೆ ಎಲ್ಲಾ ನಿಯಮಗಳನ್ನ ಕಲಿಸ್ಕೊಡ್ತಾ ಇದ್ದಾರೆ. ಮೋಹಜೀತ ರಾಜನ ಒಂದು ಕತೆ ಇದೆಯಲ್ಲ, वह सब बनाई उन्हीं कहानियां है. सतयुग में तो अकाली मृत्यु होता ही नहीं. ಅವೆಲ್ಲ ತಯಾರು ಮಾಡಿರುವಂತ ಕತೆಗಳು. ಸತ್ಯುಗದಲ್ಲಿ ಅಕಾಲಿ ಮೃತ್ಯು ಇರೋದೇ ಇಲ್ಲ. समय पर एक शरीर छोड़ दूसरा ले लेते हैं. साक्षात्कार होता, अब ये शरीर बूढ़ा हुआ फिर नया लेना है. छोटा बच्चा जाकर बनना है. ಸಮಯದಂತೆ ಒಂದು ದೇಹವನ್ನ ಬಿಟ್ಟು ಮತ್ತೊಂದು ದೇಹವನ್ನ ಪಡಿತಾರೆ. ಸಾಕ್ಷಾತ್ಕಾರ ಆಗತ್ತೆ, ಈಗ ನನ್ನ ಶರೀರ ವೃದ್ಧ ಆಗಿದೆ, ನಂತರ ಹೊಸದನ್ನ ಪಡಿಬೇಕು. ಸಣ್ಣ ಮಗುವಾಗಿ ಇರ್ತೀನಿ. खुशी से शरीर छोड़ देते. यहाँ तो बल कितने भी बूढ़े होंगे, रोगी होंगे और समझते भी हैं कहा ये शरीर छूट जाए तो अच्छा है, फिर भी मरने के समय रोते जरूर है. ಅಲ್ಲಿ ಖುಷಿಯಿಂದ ಶರೀರವನ್ನ ಬಿಡ್ತೀವಿ. ಇಲ್ಲಿ ಬಲೆ ಎಷ್ಟೇ ವೃದ್ಧರಾಗಿರ್ಬೋದು, ರೋಗಿಗಳಾಗ್ಬೋದು, ತಿಳ್ಕೊಂತಾರೆ ಶರೀರ ಹೋಗ್ಲಿ ಅಂತ, ಒಳ್ಳೇದು ಅನ್ಕೊಂತಾರೆ. ಆದ್ರೆ ಸಾಯುವ ಸಮಯದಲ್ಲಿ ಅಳ್ತಾರೆ. बाबा कहते अभी तुम ऐसी जगह चलते हो जहां रोने का नाम नहीं, वहां तो खुशी ही खुशी रहती. ಬಾಬಾ ತಿಳಿಸ್ತಿದ್ದಾರೆ, ಈಗ ನಾನು ನಿಮ್ಮನ್ನ ಅಂತ ಸ್ಥಾನದಲ್ಲಿ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಅಳುವ ಹೆಸರೇ ಇರೋದಿಲ್ಲ, ಅಲ್ಲಿ ಖುಷಿನೇ ಖುಷಿ ಇರುತ್ತೆ. तुमको कितनी अपार बेहद की खुशी रहनी चाहिए. अरे हम विश्व के मालिक बनते हैं. ತಮಗೆ ಎಷ್ಟೊಂದು ಅಪಾರವಾದ ಅನಂತವಾದ ಖುಷಿ ಇರಬೇಕು. ಅರೇ ನಾವು ವಿಶ್ವದ ಮಾಲೀಕರಾಗ್ತೀವಲ್ಲ. ಭಾರತ ಸಾರೆ ವಿಶ್ವ ಕಾ ಮಾಲೀಕ ಅಭಿ ತುಕಡಾ ತುಕಡಾ ಹೋ ಗಯಾ ಹೈ. ಭಾರತ ಇಡೀ ವಿಶ್ವಕ್ಕೆ ಮಾಲೀಕ ಆಗಿತ್ತು, ಈಗಂತೂ ತುಕಡಾ ತುಕಡಾ ಆಗ್ಬಿಟ್ಟಿದೆ. तुम ही पूज्य देवता थे फिर पुजारी बने हो. भगवान तोड़े ही आपे ही पूज्य आपे ही पुजारी बनेंगे. ತಾವೇ ಪೂಜ್ಯ ದೇವಿ ದೇವತೆಗಳಾಗಿದ್ರೆ ನಂತರ ಪೂಜಾರಿ ಆಗಿದ್ದೀರಿ. ಭಗವಂತ ಎಂದಾದ್ರೂ ಆತನೇ ಪೂಜ್ಯ, ಆತನೇ ಪೂಜಾರಿ ಆಗ್ತಾನ? अगर वह भी पुजारी बने तो फिर पूज्य कैसे कौन बने? ड्रामा में बाबा का पार्ट ही अलग है. ಅವರೇ ಪೂಜಾರಿ ಮತ್ತೆ ಪೂಜ್ಯರು ಆದ್ರೆ ಹೆಂಗೆ? ಬೇರೆಯವರನ್ನ ಯಾರು ಮಾಡ್ತಾರೆ? ಡ್ರಾಮಾದಲ್ಲಿ ತಂದೆಯ ಪಾತ್ರನೇ ಬೇರೆ ಆಗಿದೆ. ज्ञान का सागर एक है, उस एक की महिमा है. जबकि ज्ञान का सागर है तो कब आकर ज्ञान देवे जो सद्गति हो. ಜ್ಞಾನದ ಸಾಗರ ಒಬ್ಬರೇ, ಒಬ್ಬರ ಮಹಿಮೆ ಇದೆ. ಯಾವಾಗ ಜ್ಞಾನ ಸಾಗರ ಇದ್ದಾರೆ ಆಗ ಬಂದು ಜ್ಞಾನವನ್ನ ನೀಡ್ತಾರೆ, ಆಗಿ ಸದ್ಗತಿ ಆಗುತ್ತೆ. जरूर यहाँ आना पड़े. पहले तो बुद्धि में ये बिठाओ कि हमको पढ़ाने वाला कौन. ಇಲ್ಲೇ ಅವರು ಬರಬೇಕಾಗಿದೆ. ಮೊಟ್ಟ ಮೊದಲು ಎಲ್ಲರ ಬುದ್ಧಿಯಲ್ಲಿ ಕೂರಿಸಿ ಓದಿಸುವಂತವರು ಯಾರು? त्रिमूर्ति, गोला और जाड़, ये है मुख्य चित्र. जाड़ को देखने से जट समझ जाएंगे हम तो फलाने धर्म के हैं. त्रिमूर्ति, ಕಾಲಚಕ್ರ ಮತ್ತೆ ಕಲ್ಪವೃಕ್ಷ, ಇದು ಮುಖ್ಯವಾದ ಚಿತ್ರ. ವೃಕ್ಷದಲ್ಲಿ ನೋಡಿ ತಕ್ಷಣ
ಬಿಡ್ತಾರೆ ನಾವು ಯಾವ ಧರ್ಮದವರು. हम सत्युग में आ नहीं सकते, ये चक्र तो बहुत बड़ा होना चाहिए, ಲಿಖತ್ ಬಿ ಪೂರಾ. ನಾವು ಸತ್ಯುಗದಲ್ಲಂತೂ ಬರೋದಿಲ್ಲ, ಚಕ್ರದ ಬಹಳ ದೊಡ್ಡದಾಗಿರಬೇಕು, ಬರವಣಿಗೆ ಪೂರ್ತಿ ಇರಬೇಕಾಗಿದೆ. शिव बाबा ब्रह्मा द्वारा देवता धर्म यानी नई दुनिया की स्थापना कर रहे. शंकर द्वारा पुरानी दुनिया का विनाश, फिर विष्णु द्वारा नई दुनिया की पालना कराते, ये सिद्ध हो जाए. ಶಿವ ಬಾಬಾ ಬ್ರಹ್ಮನ ಮುಖಾಂತರ ದೇವಿ ದೇವತಾ ಧರ್ಮ ಅಂದ್ರೆ ಹೊಸ ಪ್ರಪಂಚದ ಸ್ಥಾಪನೆಯನ್ನ ಮಾಡ್ತಾ ಇದ್ದಾರೆ. ಶಂಕರನ ಮುಖಾಂತರ ಹಳೆಯ ಪ್ರಪಂಚದ ವಿನಾಶ, ನಂತರ ವಿಷ್ಣುವಿನ ಮುಖಾಂತರ ಹೊಸ ಪ್ರಪಂಚದ ಪಾಲನೆಯನ್ನ ಮಾಡಿಸ್ತಾರೆ. ಇದನ್ನ ಸಿದ್ಧ ಮಾಡಬೇಕು. विष्णु सो ब्रह्मा, ब्रह्मा सो विष्णु, दोनों का कनेक्शन है ना. ಬ್ರಹ್ಮನಿಂದ ವಿಷ್ಣು, ವಿಷ್ಣುವಿಂದ ಬ್ರಹ್ಮ, ಇಬ್ಬರಿಗೂ ಪರಸ್ಪರ ಸಂಬಂಧ ಇದೆಯಲ್ಲ. ब्रह्मा सरस्वती सो फिर लक्ष्मी नारायण बनते, चढ़ती कला एक जन्म में होती, फिर उतरती कला में 84 जन्म में. ಬ್ರಹ್ಮನ್ ಸರಸ್ವತಿನೇ, ನಂತರ ಲಕ್ಷ್ಮೀ ನಾರಾಯಣ ಆಗ್ತಾರೆ. ಹಾರುವ ಕಲೆ ಒಂದು ಜನ್ಮದಲ್ಲಿ ಆಗತ್ತೆ, ನಂತರ ಇಳಿಯುವ ಕಲೆಯಲ್ಲಿ 84 ಜನ್ಮವನ್ನ ಪಡಿಬೇಕಾಗತ್ತೆ. आप बाबा कहते ये शास्त्र आदि राइट है या मैं राइट हूं, सच्ची सत्यनारायण की कथा तो मैं सुनाता हूं. ಈಗ ತಂದೆ ಕೇಳ್ತಿದ್ದಾರೆ, ಈ ಶಾಸ್ತ್ರಗಳು ಸರಿನಾ ಇಲ್ಲ ನಾನು ಸರಿನಾ? ಸತ್ಯವಾದ ಸತ್ಯನಾರಾಯಣ ಕತೆ ನಾನೇ ತಮಗೆ ತಿಳಿಸ್ತೀನಿ. अभी तुमको निश्चय है कि सत्य बाप द्वारा हम नरसी नारायण बनते. पहले मुख्य ये भी एक बात है कि मनुष्य को कभी बाप, टीचर, गुरु नहीं कहा जाता. ಈಗ ನಿಮಗೆ ನಿಶ್ಚಯ ಇದೆ, ಸತ್ಯ ತಂದೆಯ ಮುಖಾಂತರ ನಾವು ನರನಿಂದ ನಾರಾಯಣ ಆಗ್ತೀವಿ. ಮೊದಲು ಮುಖ್ಯವಾದದ್ದು ಒಂದೇ ಮಾತು, ಮನುಷ್ಯನಿಗೆ ಎಂದು ತಂದೆ, ಟೀಚರ್, ಗುರು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಗುರು ಕೋ ಕಭಿ ಬಾಪ್ ವ ಟೀಚರ್ कहते हैं क्या? ಬಾಬಾ ಪ್ರಶ್ನೆ ಕೇಳ್ತಾರೆ, ಗುರುವನ್ನ ಎಂದಾದ್ರೂ ತಂದೆ ಅಥವಾ ಟೀಚರ್ ಅಂತೀರಾ? यहाँ तो शिव बाबा के पास जन्म लेते हो, फिर शिव बाबा तुमको पढ़ाते, फिर साथ में भी ले जाते. ಇಲ್ಲಂತೂ ಶಿವ ಬಾಬಾವ್ರ ಹತ್ರ ತಾವು ಜನ್ಮವನ್ನ ಪಡಿತೀರಾ, ನಂತರ ಶಿವ ಬಾಬಾ ತಮಗೆ ಓದಿಸ್ತಾರೆ, ಜೊತೆಯಲ್ಲೂ ಕರ್ಕೊಂಡು ಹೋಗ್ತಾರೆ. मनुष्य तो ऐसा कोई होता नहीं जिसको बाप, टीचर, गुरु कहा जाए. ये तो एक ही बाप है, उसको कहा जाता सुप्रीम फादर. ಮಾನವನಿಗೆ ಎಂದೂ ಈ ರೀತಿ ಹೇಳಕ್ಕಾಗಲ್ಲ, ಅವರೇ ತಂದೆ, ಟೀಚರ್, ಗುರು ಅಂತ. ಇಲ್ಲಂತೂ ಒಬ್ಬರೇ ತಂದೆ ಆಗಿದ್ದಾರೆ, ಅವರಿಗೆ ಪರಮ ತಂದೆ ಅಂತೀವಿ. लौकिक बाप को कभी सुप्रीम फादर नहीं कहेंगे, सब याद फिर भी उनको करते हैं ना, वो बाप तो है ही. ಲೌಕಿಕ ತಂದೆಗೆ ಪರಮ ತಂದೆ ಅಂತ ತಿಳಿಸಕ್ ಸಾಧ್ಯ ಇಲ್ಲ, ಎಲ್ಲರೂ ಅವರನ್ನೇ ನೆನಪು ಮಾಡ್ತಾರೆ, ಅವರೇ ತಂದೆ ಅಲ್ವಾ. दुख में सब उनको याद करते, सुख में कोई नहीं करते, तो वो बाबा ही आकर स्वर्ग का मालिक बनाते. ದುಃಖದಲ್ಲಿ ಎಲ್ಲರೂ ನೆನಪು ಮಾಡ್ತಾರೆ, ಸುಖದಲ್ಲಿ ಯಾರು ಮಾಡೋದಿಲ್ಲ, ಆ ತಂದೆನೇ ಬಂದು ಸ್ವರ್ಗದ ಮಾಲೀಕರಾಗಿ ಮಾಡ್ತಾರೆ. अच्छा, मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार, गुड मॉर्निंग और नमस्ते. धारणेಗೋಸ್ಕರ मुख्य सार. ಮೊದಲನೇದು, 5 तत्व के बने हुए इस शरीर को देखते हुए याद बाबा को करना है. 5 ತತ್ವಗಳಿಂದ ಮಾಡಿರುವ ಈ ದೇಹವನ್ನ ನೋಡ್ತಿದ್ರು ಸಹ ತಂದೆಯನ್ನೇ ನೆನಪು ಮಾಡಬೇಕು. कोई भी देहदारी से लगाव नहीं रखना है, कोई विक्रम नहीं करना है. ಯಾರೇ ದೇಹದಾರಿಯ ಜೊತೆ ಆಸಕ್ತಿಯನ್ನು ಇಡಬೇಕು, ಯಾವುದೇ ವಿಕರ್ಮವನ್ನ ಮಾಡಕ್ ಹೋಗಬೇಡಿ. ಎರಡನೇದು, इस बने बनाए ड्रामा में हर आत्मा का अनादि पार्ट है. आत्मा एक शरीर छोड़ दूसरा लेती. ಮಾಡಿ
ಆಡಿರುವ ಈ ಡ್ರಾಮಾದಲ್ಲಿ ಪ್ರತಿಯೊಂದು ಆತ್ಮದ್ದು ಅನಾದಿ ಪಾತ್ರ ಆಗಿದೆ. ಆತ್ಮ ಒಂದು ದೇಹವನ್ನ ಬಿಟ್ಟು ಮತ್ತೊಂದು ಪಡೆಯುತ್ತೆ. इसलिए शरीर छोड़ने पर चिंता नहीं करना, मोह जीत बन. ಅದಕ್ಕೋಸ್ಕರ ಶರೀರವನ್ನ ಬಿಡುವ ಸಮಯದಲ್ಲಿ ಚಿಂತೆಯನ್ನ ಮಾಡಬೇಡಿ, ಮೋಹಜೀತರಾಗಿ. वरदान संपूर्ण आहुति द्वारा परिवर्तन समारोह मनाने वाले दृढ़ संकल्पधारी भव. ಸಂಪೂರ್ಣ ಆಹುತಿಯ ಮುಖಾಂತರ ಪರಿವರ್ತನ ಸಮಾರೋಹವನ್ನ ಆಚರಣೆ ಮಾಡುವಂತವರು ದೃಢ ಸಂಕಲ್ಪಧಾರಿ ಭವ. जैसे कहावत है, दर्द परिए धर्म ना छोड़िए. तो कोई भी सर्कमस्टेंस आ जाए, माया के महावीर रूप सामने आ जाए, लेकिन धारणाई ना छूटे. ಒಂದು ಬಾಯಿ ಮಾತಿದೆ ಅಂತಿರ್ತಾರೆ, ಭೂಮಿ ಪರಿವರ್ತನೆ ಆದ್ರೂ ಧರ್ಮವನ್ನ ಬಿಡಬೇಡಿ ಅಂತ. ಎಂಥದೇ ಪರಿಸ್ಥಿತಿ ಬರಲಿ, ಮಾಯೆ ಮಹಾವೀರನ ರೂಪದಲ್ಲಿ ಬರಲಿ, ಆದರೂ ಧಾರಣೆಯನ್ನ ಬಿಡಬೇಡಿ. संकल्प द्वारा त्याग किए हुए बेकार वस्तुवे संकल्प में ही स्वाहा करो. ಸಂಕಲ್ಪದಿಂದ ತ್ಯಾಗ ಮಾಡಿರುವಂತಹ, ಕೆಲಸಕ್ಕೆ ಬರೆದಿರುವಂತಹ ವಸ್ತುಗಳನ್ನ ಸಂಕಲ್ಪದಿಂದಲೇ ಸ್ವೀಕಾರ ಮಾಡಬೇಡಿ. सदा अपने श्रेष्ठ स्वमान, श्रेष्ठ स्मृति, श्रेष्ठ जीवन के समर्थ स्वरूप द्वारा श्रेष्ठ पार्टधारी बन श्रेष्ठता का खेल करते रहो. ಸದಾ ನಿಮ್ಮ ಶ್ರೇಷ್ಠ ಸ್ವಮಾನ, ಶ್ರೇಷ್ಠ ಸ್ಮೃತಿ ಮತ್ತೆ ಶ್ರೇಷ್ಠ ಜೀವನದ ಸಮರ್ಥ ಸ್ವರೂಪದಿಂದ ಶ್ರೇಷ್ಠ ಪಾತ್ರಧಾರಿಗಳಾಗಿ ಶ್ರೇಷ್ಠತೆಯ ಆಟವನ್ನ ನೋಡ್ತಾ ಇರಿ, ಮಾಡ್ತಾ ನಡೀರಿ. कमजोरी के सब स्केल समाप्त हो जाए. ಬಲಹೀನತೆಯ ಆಟ ಎಲ್ಲ ಸಮಾಪ್ತಿ ಆಗ್ಬಿಡ್ಬೇಕು. जब ऐसी संपूर्ण आहुति का संकल्प दृढ़ होगा, तब परिवर्तन समारोह होगा. ಯಾವಾಗ ಇಂತಹ ಸಂಪೂರ್ಣ ಆಹುತಿಯ ಸಂಕಲ್ಪ ದೃಢವಾಗಿರುತ್ತೆ, ಆಗ ಪರಿವರ್ತನೆಯ ಸಮಾರೋಹ ಆಗುತ್ತೆ. ಈ समारोह की डेट आप संगठित रूप में निश्चित करो. ಈ ಸಮಾರೋಹದ ಡೇಟ್ ನ ಈಗ ಸಂಘಟನೆಯ ರೂಪದಲ್ಲಿ ಫಿಕ್ಸ್ ಮಾಡಿ. ಇಂದಿನ ಸ್ಲೋಗನ್, रियल डायमंड बनकर अपने वाइब्रेशन की चमक विश्व में फैलाओ. ರಿಯಲ್ ಡೈಮಂಡ್ ಆಗಿ ನಿಮ್ಮ ಒಂದು ವೈಬ್ರೇಷನ್ ನ ಒಳಪನ್ನ ವಿಶ್ವದಲ್ಲಿ ಹರಡಿಸಿ. ಅವ್ಯಕ್ತ ಇಶಾರೆ, ಏಕಾಂತ ಪ್ರಿಯ ಬನೋ, ಏಕತಾ और ಏಕಾಗ್ರತಾ को अपना. ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನ ತಮ್ಮದಾಗಿ ಮಾಡಿಕೊಳ್ಳಿ. साधारण सेवाएं करना ये कोई बड़ी बात नहीं, लेकिन बिगड़ी को बनाना, अनेकता में एकता लाना, ये बड़ी बात. ಸಾಧಾರಣವಾದ ಸೇವೆ ಮಾಡೋದು ಏನು ದೊಡ್ಡ ವಿಷಯ ಅಲ್ಲ, ಆದರೆ ಕೆಟ್ಟೋಗಿರೋದನ್ನ ಸರಿ ಮಾಡೋದು, ಅನೇಕತೆಯಲ್ಲಿ ಏಕತೆಯನ್ನ ತರೋದು, ಇದು ದೊಡ್ಡ ಮಾತಾಗಿದೆ. बाप दादा यही कहते, पहले एक मत, एक बल, एक भरोसा और एकता ಸಾಥಿಯೋ ಮೇ ಸೇವಾ ಮೇ ವಾಯುಮಂಡಲ್ ಮೇ. ಬಾಪ್ ದಾದಾ ಮೊಟ್ಟ ಮೊದಲು ಇದೇ ತಿಳಿಸ್ತಾರೆ, ಏಕಮತ, ಒಂದೇ ಬಲ, ಒಂದೇ ಭರವಸೆ, ಒಂದೇ ಜೊತೆಗಾರ ಅನ್ನುವ ಭಾವನೆ ಸೇವೆಯಲ್ಲಿ ವಾಯುಮಂಡಲದಲ್ಲಿ ಇರಲಿ. ವತನದ ನೆನಪಿನಲಿ ಜಗವನ್ನೇ ಮರೆತೆವು, ನಿನ್ನ ಪ್ರೀತಿಯಲ್ಲಿ ಮುಳುಗಿದೆವು, ನಿನ್ನ ಸ್ನೇಹದಲ್ಲಿ ಕರಗಿದೆವು, ನಿನ್ನ ಸ್ನೇಹದಲ್ಲಿ ಕರಗಿದೆವು. ನಿನ್ನ ವತನದ ನೆನಪಿನಲಿ
ಜಗವನ್ನೇ ಮರೆತೆವು. ಭೂಮಿಯ ಮೇಲೆ ನಡೆದರು ಗಗನದ ಅನುಭವ ಆಗಿದೆ. ಉತ್ಸಾಹದಲ್ಲಿ ಹಾರಿದೆವು, ನಿನ್ನ ಸಂಗದಲ್ಲಿ ಸೇರಿದೆವು, ನಿನ್ನ ಸಂಗದಲ್ಲಿ ಸೇರಿದೆವು. ಹೃದಯದ ಮಾತನ್ನು ಕೇಳುವೆ ಬಾಬಾ, ಬಾಹುಗಳಲ್ಲಿ ಬಳಸುವೆ ನಿನ್ನ ವತನದ ನೆನಪಿನಲಿ. ಜಗವನ್ನೇ ಮರೆತೆವು. ಎಲ್ಲಿಗೆ ನಾವು ಬಂದಿಹೆವು, ಪರಿಷ್ಠೆಗಳ ಪ್ರಪಂಚಕ್ಕೆ. ದಿವ್ಯ ಪ್ರಕಾಶವ ಕಂಡೆವು, ಅದ್ಭುತದಾಯಿ ಆಕಾಶದಿ, ಅದ್ಭುತದ ಈ ಆಕಾಶದಿ. ಜಗದಿಂದ ದೂರವಾಗಿಹ ಜಗವನ್ನೇ ನೀಡಿದೆ ನಿನ್ನ ವತನದ ನೆನಪಿನಲಿ. ಜಗವನ್ನೇ ಮರೆತೆವು. ಅನುಪಮ ಪ್ರೀತಿಯ ತೋರಿದೆ ನಿನ್ನ ಹೃದಯದಿ ಇರಿಸಿದೆ. ಬಾಬಾ ನಾವು ನೋಡಿದೆವು ನಮ್ಮ ಹೃದಯದಿ ನಿನ್ನನು, ನಮ್ಮ ಹೃದಯದಿ ನಿನ್ನನು. ಪ್ರೀತಿಯ ಆಳವ ತೋರಿದೆವು, ಅಂತರಾಳದಿ ಬೆರೆತೆವು ನಿನ್ನ ವತನದ ನೆನಪಿನಲಿ. ಜಗವನ್ನೇ ಮರೆತೆವು, ನಿನ್ನ ಪ್ರೀತಿಯಲ್ಲಿ ಮುಳುಗಿದೆವು, ನಿನ್ನ ಸ್ನೇಹದಲ್ಲಿ ಕರಗಿದೆವು, ನಿನ್ನ ಸ್ನೇಹದಲ್ಲಿ ಕರಗಿದೆವು. ನಿನ್ನ ವತನದ ನೆನಪಿನಲಿ ಜಗವನ್ನೇ ಮರೆತೆವು. ಹಾರುತ್ತ ಹಾರುತ್ತ ಮೇಲಕ್ಕೆ ಮೇಲಕ್ಕೆ ಮೂಲ ಮನೆಯನ್ನು ಸೇರೋಣ. ಜಡದ ಲೋಕದಿಂದ ದೂರಕ್ಕೆ ದೂರಕ್ಕೆ ಶಾಂತಿ ಧಾಮವ ತಲುಪೋಣ. ಹಾರುತ್ತ ಹಾರುತ್ತ ಮೇಲಕ್ಕೆ ಮೇಲಕ್ಕೆ ಮೂಲ ಮನೆಯನ್ನು ಸೇರೋಣ.
ಶಾಂತಿಧಾಮವ ತಲುಪೋಣ. ಹರ್ಷವುಕ್ಕುವ ಹೊನಲಿನ ಮಂದಿರ, ಮುಕ್ತಿ ಮಂದಿರ, ಜ್ಯೋತಿ ಮಂದಿರ, ಅದುವೇ ಶಾಂತಿಯ ದಿವ್ಯ ಮಂದಿರ. ಹಾರುತ್ತ ಹಾರುತ್ತ ಮೇಲಕ್ಕೆ ಮೇಲಕ್ಕೆ ಮೂಲ ಮನೆಯನ್ನು ಸೇರೋಣ. ಜಡದ ಲೋಕದಿಂದ ದೂರಕ್ಕೆ ದೂರಕ್ಕೆ ಶಾಂತಿಧಾಮವ ತಲುಪೋಣ. ಅಲ್ಲಿದೆ ಬೆಳಕು, ಶೀತಲ ಶಾಂತಿ, ತಂಪು ಸೊಂಪಿನ ಅಮೃತದ ಕಾಂತಿ. ಅಲ್ಲಿದೆ ಬೆಳಕು, ಶೀತಲ ಶಾಂತಿ, ತಂಪು ಸೊಂಪಿನ ಅಮೃತದ ಕಾಂತಿ. ಇರುವನು ಅಲ್ಲಿ ಆ ಶಿವ ತಂದೆ, ಕೊಡುವನು ಯಮಗೆ ಮುಕ್ತಿಯ ಹಿಂದೆ. ಹಾರುತ್ತ ಹಾರುತ್ತ ಮೇಲಕ್ಕೆ ಮೇಲಕ್ಕೆ ಮೂಲ ಮನೆಯನ್ನು ಸೇರೋಣ. ಜಡದ ಲೋಕದಿಂದ ದೂರಕ್ಕೆ ದೂರಕ್ಕೆ ಶಾಂತಿಧಾಮವ ತಲುಪೋಣ. ಶಾಂತಿಧಾಮವ ತಲುಪೋಣ. ಶಾಂತಿಧಾಮವ ತಲುಪೋಣ. ನಿನ್ನ ಮಧುರ ನೆನಪು ಬಾಬಾ, ಎಂಥ ಅಮೋಘ ಶಕ್ತಿ ತುಂಬಿದೆ. ನಿನ್ನ ಮಧುರ ನೆನಪು ಬಾಬಾ, ಎಂಥ ಅಮೋಘ ಶಕ್ತಿ ತುಂಬಿದೆ. ಆರಿ ಹೋದ ಆತ್ಮ ಬೆಳಕು, ಆರಿ ಹೋದ ಆತ್ಮ ಬೆಳಕು, ಮತ್ತೆ ಜ್ಯೋತಿ ಬೆಳಗಿದೆ. ನಿನ್ನ ಮಧುರ ನೆನಪು ಬಾಬಾ, ಎಂಥ ಅಮೋಘ ಶಕ್ತಿ ತುಂಬಿದೆ. ನಿನ್ನ ಮಧುರ ನೆನಪು ಬಾಬಾ, ಎಂಥ ಅಮೋಘ ಶಕ್ತಿ ತುಂಬಿದೆ.
ಅಮೋಘ ಶಕ್ತಿ ತುಂಬಿದೆ. ನಿನ್ನ ನೆನಪು ಅದೇ ಕಸ್ತೂರಿಯು ಮನಕ್ಕೆ ಮೋದವ ನೀಡಿದೆ. ಪಡೆದೆವು ನಿನ್ನಿಂದ ಎಲ್ಲವ, ಪಡೆಯುವುದೇನು ಇಲ್ಲವೋ. ಕಣ್ಣಿಂದ ಪ್ರೀತಿಯಾಗಲೇ, ಕಣ್ಣಿಂದ ಪ್ರೀತಿಯಾಗಲೇ ಮಳೆಯುವಾಗಿ ಸುರಿದಿದೆ. ನಿನ್ನ ಮಧುರ ನೆನಪು ಬಾಬಾ, ಎಂಥ ಅಮೋಘ ಶಕ್ತಿ ತುಂಬಿದೆ. ನಿನ್ನ ಮಧುರ ನೆನಪು ಬಾಬಾ, ಎಂಥ ಅಮೋಘ ಶಕ್ತಿ ತುಂಬಿದೆ. ಈ ನೆನಪು ಗಂಗಾ ಜಲವು ಜಲದಿ ಮನದ ಪಾಪ ತೊಳೆದಿದೆ. ಮುಖದಿ ಹೊಳಪು ಮೂಡಿದೆ, ಖುಷಿಯ ಹೂವು ಅರಳಿದೆ. ಇದೇ ಸಂಜೀವನಿ ಬೂಟಿಯು, ಇದೇ ಸಂಜೀವನಿ ಬೂಟಿಯು ಜೀವನವ ದಾನ ನೀಡಿದೆ. ನಿನ್ನ ಮಧುರ ನೆನಪು ಬಾಬಾ, ಎಂಥ ಅಮೋಘ ಶಕ್ತಿ ತುಂಬಿದೆ. ನಿನ್ನ ಮಧುರ ನೆನಪು ಬಾಬಾ, ಎಂಥ ಅಮೋಘ ಶಕ್ತಿ ತುಂಬಿದೆ. ಆರಿ ಹೋದ ಆತ್ಮ ಬೆಳಕು, ಆರಿ ಹೋದ ಆತ್ಮ ಬೆಳಕು ಮತ್ತೆ ಜ್ಯೋತಿ ಬೆಳಗಿದೆ. ನಿನ್ನ ಮಧುರ ನೆನಪು ಬಾಬಾ, ಎಂಥ ಅಮೋಘ ಶಕ್ತಿ ತುಂಬಿದೆ. ನಿನ್ನ ಮಧುರ ನೆನಪು ಬಾಬಾ, ಎಂಥ ಅಮೋಘ ಶಕ್ತಿ ತುಂಬಿದೆ. ನಿನ್ನ ಬಳಿ ನಾನು ಬಂದೆ, ನಿನ್ನ ಕಂಡಂದಿನಿಂದ. ನಿನ್ನ ಬಳಿ ನಾನು ಬಂದೆ, ನಿನ್ನ ಕಂಡಂದಿನಿಂದ. ಪಡೆದು ನಿನ್ನನ್ನು ಬಾಬಾ, ಬೇರಾವ ಬಯಕೆಯಿಲ್ಲ. ನಿನ್ನ ಬಳಿ ನಾನು ಬಂದೆ, ನಿನ್ನ ಕಂಡಂದಿನಿಂದ.
ಭಾಗ್ಯಶಾಲಿ